ಜಗತ್ತಿನ ಅತಿ ದೊಡ್ಡ ಧರ್ಮ ಯಾವುದು? ಕ್ರೈಸ್ತ ಧರ್ಮ. ಕ್ರೈಸ್ತ ಎಂದರೇನು? ಕ್ರೈಸ್ತ ಎಂದರೆ ರಕ್ಷಕ ಎಂದರ್ಥ. ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಯೇಸುವಿನ ತಂದೆ ಹೆಸರೇನು? ಯೇಸುವಿನ ತಂದೆಯ ಹೆಸರು ಜೋಸೆಫ್. ಯೇಸುವಿನ ತಾಯಿಯ ಹೆಸರೇನು? ಯೇಸುವಿನ ತಾಯಿಯ ಹೆಸರು ಮೇರಿ. ಯೇಸು ಎಲ್ಲಿ ಜನಿಸಿದನು? ಯೇಸು ಜೆರುಸಲೆಂ ಪ್ರಾಂತ್ಯದ ಬೆತ್ಲೆಹೇಮ್ನಲ್ಲಿ ಜನಿಸಿದನು. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಬೈಬಲ್ ಯಾವ ಭಾಷೆಯಲ್ಲಿದೆ? ಬೈಬಲ್ ಹಿಬ್ರು ಅರೇಬಿಕ್ ಭಾಷೆಯಲ್ಲಿದೆ. ಕ್ರೈಸ್ತ ಧರ್ಮದ ಪ್ರಾರ್ಥನಾ ಸ್ಥಳಗಳು ಯಾವುವು? ಕ್ರೈಸ್ತ ಧರ್ಮದ ಪ್ರಾರ್ಥನಾ ಸ್ಥಳಗಳು ಚರ್ಚ್. ಕ್ರೈಸ್ತ ಧರ್ಮದ ಸಂಕೇತ ಯಾವುದು? ಕ್ರೈಸ್ತ ಧರ್ಮದ ಸಂಕೇತ ಶಿಲುಬೆ. ಯೇಸುವಿನ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಯೇಸುವಿನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯುತ್ತಾರೆ. ಅಪೋಸ್ಟಲ್ಸ್ ಎಷ್ಟು ಜನ ಇದ್ದರು? 12 ಜನ. ಯೇಸುವಿನಿಗೆ ಯಾವ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು? ಯೇಸುವಿಗೆ ಗೊಲ್ಗೊಥಾ ಬೆಟ್ಟದ ಮೇಲೆ ಶಿಲುಬೆಗೆ ಏರಿಸಲಾಯಿತು. ಯಾವ ದಿನದಂದು ಶಿಲುಬೆಗೆ ಏರಿಸಲಾಯಿತು? ಶುಕ್ರವಾರ ದಿನದಂದು ಶಿಲುಬೆಗೆ ಏರಿಸಲಾಯಿತು. ಶುಕ್ರವಾರವನ್ನು ಏನೆಂದು ಆಚರಿಸುತ್ತಾರೆ? ಗುಡ್ ಫ್ರೈಡೆ. ಯೇಸು ಮತ್ತೆ ಕಾಣಿಸಿದ ದಿನವನ್ನು ಏನೆಂದು ಆಚರಣೆ ಮಾಡುತ್ತಾರೆ? ಈಸ್ಟರ್ ಡೇ. ಯೇಸುವಿನ ಜನ್ಮದಿನವನ್ನು ಏನೆಂದು ಆಚರಣೆ ಮಾಡುತ್ತಾರೆ? ಕ್ರಿಸ್ಮಸ್ ಡೇ. ಯಾವ ದಿನಾಂಕದಂದು ಕ್ರಿಸ್ಮಸ್ ಆಚರಿಸುತ್ತಾರೆ? ಡಿಸೆಂಬರ್ 25. ಕ್ರೈಸ್ತರ 2 ಪಂಗಡಗಳು ಯಾವುವು? ಕ್ರೈಸ್ತರ 2 ಪಂಗಡಗಳು ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್. ಧನ್ಯವಾದಗಳು. ಇವರು ವಿಜಯಲಕ್ಷ್ಮಿ ಕುಂಬಾರ್, 7ನೇ ತರಗತಿಯ ವಿದ್ಯಾರ್ಥಿನಿ.